समर्थ श्रीधर 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 स्वामी समर्थ परमहंस परिव्राजकाचार्य भगवान सद्गुरु श्री श्रीधर स्वामी महाराज की जय। श्री गुरुभ्यो नमः हरि ಓಂ ನಮೋ ಭಗವತೆ ಶ್ರೀಧರಾಯ. ಇಂದು ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ಶ್ರೀ ಗುರುದೇವರ ಕೃಪಾಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಅಲ್ಲದೆ ಹಾರೈಕೆಯಿಂದ ಭಗವಾನ್ ಸದ್ಗುರು ಶ್ರೀಧರ ಮಹಾಚರಿತ್ರೆಯ ನಿರೂಪಣೆ 100ನೇ ಭಾಗವನ್ನು ಪ್ರವೇಶ ಮಾಡ್ತಾ ಇದೆ. ಆಹಾ, ಎಂಥ ಧನ್ಯತೆಯನ್ನು ಕಾಣ್ತಾ ಇದ್ದೇನೆ ನಾನು ಅನ್ನಿಸ್ತಾ ಇದೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರ ನಿರೂಪಣೆಯ ಮಹಾಭಾಗ್ಯವನ್ನು ಆ ಭಗವಂತನು ನನಗೆ ಕೊಟ್ಟು ಅನುಗ್ರಹಿಸಿದ್ದಾನೆ. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಎಲ್ಲಿದೆ? ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರೆ ಅಂದ್ರೇನು ಸಾಮಾನ್ಯವೇ? ಕೇಳಿದರೆ ಅಪಾರವಾದದ್ದು, ಅನಂತವಾದದ್ದು. ಶ್ರೀಮದ್ಗುರೋ ಚರಿತಂತು ಪವಿತ್ರಂ ಜ್ಞಾನದಾಯಕ ಗುರೋ ಯಸ್ಯ ದೃಢಾಭಕ್ತಿ ತಸ್ಯ ದೈನ್ಯಂ ಕುತೋ ವದ. ಶ್ರೀ ಶ್ರೀಧರ ಸ್ವಾಮಿಗಳ ಶ್ರೀ ಗುರುಚರಿತ್ರೆ ಅಂದರೆ ಪವಿತ್ರವಾಗಿದೆ, ಜ್ಞಾನದಾಯಕವಾಗಿದೆ. ಸದ್ಗುರುವಿನಲ್ಲಿ ದೃಢಭಕ್ತಿಯುಳ್ಳಂಥವನಿಗೆ ದೈನ್ಯತೆ ಎಂದಿಗೂ ಬರುವುದಿಲ್ಲ. ಗುರುಚರಿತ್ರೆ ಎಲ್ಲ ಮನೋಭೀಷ್ಟಗಳನ್ನು ಪೂರ್ಣ ಮಾಡುವಂಥದ್ದು. ಯಾರು ತಮ್ಮ ಮನೆಯಲ್ಲಿ ಈ ಗುರುಚರಿತ್ರೆಯನ್ನು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾರೋ, ಪಠಣ ಮಾಡ್ತಾರೋ, ಪಾರಾಯಣ ಮಾಡ್ತಾರೋ ಅಂಥ ಗುರುಭಕ್ತರಿಗೆ ಕಷ್ಟವೆಲ್ಲ ನೀಗಿ ದೈನ್ಯತೆ ಅನ್ನುವಂಥದ್ದೇ ಉಂಟಾಗುವುದಿಲ್ಲ. ಪಾಪಹರ ಪುಣ್ಯಕರ ಪಾವನವೂ ಈ ಕಥೆ, ಮೋಕ್ಷಧರ ಶ್ರೀಧರನ ದಿವ್ಯಜ್ಞಾನದ ಸುಧೆ. ವೇದ ಪಠಣವು ಮಂತ್ರ ಶಾಸ್ತ್ರಜಪ ಧ್ಯಾನ, ವಾದ ಸಂವಾದ ತಪ ಜ್ಞಾನ ವಿಜ್ಞಾನ. ದಾನದಮ ಯೋಗ ತ್ಯಾಗಾದಿ ಮಹಾಹವನ, ಅಲ್ಲವೇ ಶ್ರೀಧರನ ಚರಿತೆಗೆ ಸಮಾನ ಹೇಳ್ತಾರೆ. ಅಲ್ಲದೆ ಒಂದು ಮಾತು ಬರ್ತದೆ, ರೋಗ ಭಯ ಪ್ರಾಣ ಭಯ ಸರ್ವಭಯ ಹರಣ, ಶ್ರೋತೃಗಳಿಗಿಲ್ಲ ಭವಬಂಧನದ ಕಥನ. ಇದನ್ನು ಯಾರು ಕೇಳ್ತಾರೋ ಅವರಿಗೆ ಯಾವತ್ತೂ ಉನ್ನತಿಯೇ ಶ್ರೇಯಸ್ಸೇ ಉಂಟಾಗ್ತದೆ. ಅವನತಿಯ ದಾರಿಯಿಂದ ಉನ್ನತಿಯ ಮಾರ್ಗದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಲೌಕಿಕದಿಂದ ಅಲೌಕಿಕದ ಕಡೆಗೆ ಕರಹಿಡಿದು ಕರೆದೊಯ್ದು ಉದ್ಧಾರ ಮಾಡುವಂಥ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ಅಂದರೆ ಅದು ಅಪಾರ ಅನಂತ. ಅಂತಹ ಮಹಾಮಹಿಮೆಗಳನ್ನೊಳಗೊಂಡ ಆತ್ಮವಿಚಾರಗಳನ್ನು ಹೊಂದಿದಂಥ ಅನುಗ್ರಹದಾಯಿತ್ವದ ಮಹಾಮೇರುವೆನಿಸಿದಂಥ ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಶ್ರವಣವೇ ಒಂದು ಮಹಾಭಾಗ್ಯ, ನಿರೂಪಣೆಯೇ ಒಂದು ಮಹದ್ಭಾಗ್ಯ. ಶ್ರೀ ಗುರುವಿನ ಮಹಿಮೆ, ಗುರುವಿನಲ್ಲಿರುವ ತತ್ವಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಗುರುವಿನ ಅನುಗ್ರಹ ಸಂಪತ್ತು, ಭಕ್ತರ ಭಕ್ತಿಭಾವ ಮುಂತಾದವುಗಳ ಸಂಗಮವೇ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮಹಾರಹಸ್ಯ ಇದು. ಇಂತಹ ಚರಿತ್ರೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಕೇಳ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳವರ ಈ ಮಹಾಚರಿತ್ರೆಯಲ್ಲಿ ಭಕ್ತರ ಭಕ್ತಿ ಭೂಮಿಕೆಯ ಮೇಲೆ ಆ ಗುರುಕೃಪೆಯ ಹೆಬ್ಬೆಳಕು ಚೆಲ್ಲಿದಂಥ ಅನೇಕ ಸಂಗತಿಗಳನ್ನು ನಾವು ಕಾಣ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಶ್ರೀಧರ ಎಂಬ ಆಧ್ಯಾತ್ಮಿಕ ಮಹಾಚೈತನ್ಯ ಬಾಲ್ಯದಲ್ಲಿಯೇ ಪರಮಾರ್ಥದ ಪರಮೋಚ್ಚ ಸನ್ನಿವೇಶವನ್ನು ತನ್ನ ಸನ್ನಡತೆಯಿಂದ ಸೃಷ್ಟಿ ಮಾಡಿ ತೋರಿಸಿತು. ಮಹಾಚರಿತ್ರೆಯ ತುಂಬ ನಮ್ಮ ಶ್ರೀ ಶ್ರೀಧರ ಎಂಬ ಗುರುದೇವರ ಅನುಗ್ರಹದ ವರ್ಷ ಸುರಿತಾ ಇರುವುದು ನಮಗೆಲ್ಲ ಕಾಣಿಸ್ತಾ ಇದೆ. ನಾವೆಲ್ಲ ಇದನ್ನು ಕೇಳ್ತಾ ಇದ್ದೇವೆ, ಧನ್ಯರಾಗ್ತಾ ಇದ್ದೇವೆ. ಶ್ರೀ ಶ್ರೀಧರ ಸ್ವಾಮಿಗಳ ಬಾಲ್ಯದ ಮಹಿಮೆ, ಮಾತೃಭಕ್ತಿ, ತತ್ವಬೋಧೆ, ಪರಮಾರ್ಥಾಸಕ್ತಿ, ದಯೆ, ವಾತ್ಸಲ್ಯತೆ, ಪರಮಾತ್ಮ ಚಿಂತನೆ, ಏಕಾಂತ ಭಕ್ತಿ, ಶ್ರೀರಾಮಭಕ್ತಿ ಇವುಗಳೆಲ್ಲ ಈ ದಿವ್ಯ ಭವ್ಯ ಚರಿತ್ರೆಯ ಮೂಲಕ ನಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇವೆ ಎಂಬ ಅನುಭವ ನಮಗಾಗ್ತಾ ಇದೆ. ಇಂತಹ ಮಹಾಮಹಿಮರ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಚರಿತ್ರ ಭಕ್ತಿ ಶ್ರವಣಾಸಕ್ತಿ ನಮ್ಮಲ್ಲಿ ಎಂದೆಂದಿಗೂ ಅಚ್ಚಳಿಯದೇ ಇರಲಿ ಹೇಳಿ ನಮ್ಮ ಸದ್ಗುರು ದೇವರಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂತಹ ಸಂದರ್ಭದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಹಾಗೂ ಬ್ರಹ್ಮಚೈತನ್ಯ ಸದ್ಗುರು ಶ್ರೀ ಗುರುದಾಸ ಸ್ವಾಮಿಗಳವರ ಪಾದಪದ್ಮಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಕೇಳುವರಿಗೂ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಗುರುದೇವದತ್ತ. ಶ್ರೀಧರ ಪ್ರಭಾ
ಈ ಮಾಸ ಸಂಚಿಕೆ ಕಳೆದ 28 ವರ್ಷಗಳಿಂದ ನಮ್ಮ ಶ್ರೀ ಶ್ರೀಧರ ಪಾದುಕಾಶ್ರಮದಿಂದ ಪ್ರಕಟವಾಗ್ತಾ ಇದೆ. ಪ್ರತಿ ತಿಂಗಳ ಭಕ್ತರ ಮನೆ ಮನೆಗಳಿಗೆ ತಲುಪ್ತಾ ಇದೆ. ತಮಗೆಲ್ಲ ಶ್ರೀ ಗುರುಭಕ್ತಿಯುಳ್ಳ ಗುರುಶ್ರದ್ಧೆಯುಳ್ಳ ಶ್ರೀ ಶ್ರೀಧರ ಸ್ವಾಮಿಗಳವರಲ್ಲಿ ಭಕ್ತಿ ಭಾವನೆಯನ್ನು ಇಟ್ಟುಕೊಂಡ ತಮಗೆ ಈ ಪತ್ರಿಕೆ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಗುರುದೇವದತ್ತ. नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः. श्रीधर गुरु महाचरिता भगवान् श्रीधर गुरु महाचरिता. श्री गुरु कृपेयाधार निरूपित श्रीधर गुरु महाचरिता भगवान् श्रीधर गुरु महाचरिता. चरितेय केळलु भावप्रधान चरिते आनन्दद गुरुस्थान चरित विज्ञान भक्तिय उद्यान चरित श्रवण गुरु कृपेगे साधना श्रीधर गुरु महाचरिता भगवान् श्रीधर गुरु महाचरिता. ಪ್ರತಿ ಮಾತುಗಳಲ್ಲಿ ಗುರುವಿನ ಹಿರಿತನ ಸಗಮ ಪ ಗ ಪ ಮ ಗಮ ಪ ನಿ ಧ ಪ ಮ ಪ ಮ ಗಮ ಪ ನಿ ಸ ನಿ ಧ ಪ ಮ ಪ ಮ ಗಮ ಪ ನಿ ಧ ಪ ಮ ಗ ಗಮ ಪ ಮ ಗ ರೆ ಸ. ಪ್ರತಿ ಮಾತುಗಳಲ್ಲಿ ಗುರುವಿನ ಹಿರಿತನ ಸುಲಲಿತ ಶೈಲಿಯ ಚರಿತ ನಿರೂಪಣ ಚರಿತಾರ್ಥಕ್ಕೆ ಗುರು ಕೃಪೆ ಕಾರಣ. ಚರಿತಾರ್ಥಕ್ಕೆ ಗುರು ಕೃಪೆ ಕಾರಣ ಸುಚರಿತ ಶ್ರೀಧರ ಪದಕ್ಕಿದು ವಂದನ ಶ್ರೀಧರ ಗುರು महाचरिता भगवान् श्रीधर गुरु महाचरिता. श्री गुरु कृपेयाधार निरूपित श्रीधर गुरु महाचरिता गुरु महाचरिता गुरु महाचरिता. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಪಾರ್ಥಸಾರಥಿವದ್ಯಸ್ತು ಶಿವರಾಜಸರುದ್ರಮಃ ಆನಂದವನವರಕ್ಷ್ಯಸ್ಯ ಶ್ರೀಸಮರ್ಥಂ ಪ್ರಣೌಮಿತಂ. ದತ್ತಾತ್ರೇಯಂ ಶಿವಂ ಶಾಂತಂ ಇಂದ್ರನೀಲನಿಭಂ ಪ್ರಭುಂ
ಆತ್ಮಮಾಯಾರತಂ ದೇವಂ ಅವಧೂತಂ ದಿಗಂಬರಂ. ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಬ್ರಹ್ಮಚೈತನ್ಯ ಗುರುದಾಸ ಸ್ವಾಮಿಗಳವರ ಚರಣಗಳಿಗೆ ವಂದಿಸಿ, ಮಹಾಚರಿತ್ರೆಗೆ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ 100ನೆಯ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಇಂದು. ಶ್ರೀ ಗುರುಭ್ಯೋ ನಮಃ. ಭವ್ಯ ಭಾರತದ ಈ ಭೂನೆಲದಲ್ಲಿ ಶ್ರೀ ದತ್ತಾತ್ರೇಯ ಭಗವಂತನು ಶ್ರೀ ಶ್ರೀಧರ ಎಂಬ ನಾಮರೂಪಗಳಿಂದ ಒಡಗೂಡಿ ಅವತರಿಸಿ ಸದ್ಭಕ್ತರ ಅಂತರಂಗದಲ್ಲಿ ಭವರೋಗ ವೈದ್ಯನಾಗಿ, ಸ್ವಾನಂದ ಕಂದನಾಗಿ, ಆನಂದ ಮೂರ್ತಿಯಾಗಿ, ಭಕ್ತ ವತ್ಸಲನಾಗಿ, ಕಾರುಣ್ಯ ಸಿಂಧುವಾಗಿ, ಆರಾಧ್ಯ ದೈವನಾಗಿ, ಪರಮ ಪೂಜ್ಯನಾಗಿ, ಅಭಯ ಸ್ವರೂಪನಾಗಿ ಶೋಭಿಸ್ತಾ ಇರುವಂಥ ಕಾಲ ಅದಾಗಿತ್ತು. ನಕ್ಷತ್ರಗಳಿಂದ ಶೋಭಿಸುವ ಸ್ವಚ್ಛ ಆಕಾಶದಂತೆ ಅನೇಕಾನೇಕ ಮಹಿಮೆಗಳಿಂದ ತುಂಬಿ ಕಂಗೊಳಿಸ್ತಾ ಇರುವಂಥ ಶ್ರೀ ಶ್ರೀಧರ ಮಹಾಚರಿತ್ರೆ ಇದು ನಮಗೆಲ್ಲ ಶ್ರವಣಾನಂದವನ್ನು ಕೊಟ್ಟು ಅನುಗ್ರಹಿಸ್ತಾ ಇದೆ. ಮೇಘ ಔದಾರ್ಯದಿಂದ ಮಳೆ ಸುರಿಸಿ ಜಗತ್ತಿನ ಕ್ಷಾಮವನ್ನು ಹೋಗಲಾಡಿಸುವ ಹಾಗೆ ಸದ್ಗುರು ಶ್ರೀ ಶ್ರೀಧರ ಭಗವಂತನು ತಮ್ಮ ಅನುಗ್ರಹ ವರ್ಷವನ್ನು ತಮ್ಮ ಭಕ್ತರ ಜೀವನದ ಅಂಗಳದಲ್ಲಿ ಸುರಿಸಿ ಭಕ್ತರ ಕಷ್ಟಗಳನ್ನು, ಸಂತಾಪಗಳನ್ನು, ದುರಿತಗಳನ್ನು, ದಾರಿದ್ರ್ಯಗಳನ್ನು ಹೋಗಲಾಡಿಸಿದಂಥ ಎಷ್ಟೋ ಮಹಿಮೆಗಳನ್ನು ನಾವು ಕೇಳಿ ಅದರಿಂದ ಗುರುಭಕ್ತಿ ಭಾವನೆಯನ್ನು ಅಂತರಂಗದ ತುಂಬ ತುಂಬಿಕೊಂಡಿದ್ದೇವೆ. ಶ್ರೀ ಶ್ರೀಧರ ಸದ್ಗುರುದೇವರ ಆಧ್ಯಾತ್ಮಿಕ ಸ್ವರೂಪಗಳನ್ನು ಮನಸ್ಸಿನಲ್ಲಿ ಧರಿಸಿ ಆನಂದಿಸ್ತಾ ಇದ್ದೇವೆ ನಾವು. ಗಗನದಲ್ಲಿರುವ ಒಬ್ಬನೇ ಒಬ್ಬ ಸೂರ್ಯನಿಂದ ಅನೇಕಾನೇಕ ಲೋಕಗಳು ಬೆಳಗುವ ಹಾಗೆ ಒಬ್ಬರೇ ಒಬ್ಬರಾದ ಅದ್ವಿತೀಯ ಸ್ವರೂಪರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರ ಅನೇಕ ಮನಗಳನ್ನು ತಮ್ಮ ಕೃಪಾಶೀರ್ವಾದದಿಂದ ಬೆಳಗಿದ ಈ ಸುಂದರವಾದ ಸುರಸ ಲೀಲೆಗಳನ್ನು ನಾವು ಭಕ್ತಿಯಿಂದ ಕೈಮುಗಿದು ಕುಳಿತು ಕೇಳ್ತಾ ಇದ್ದೇವೆ. ಇವತ್ತು ಮಹಾ ಅನುಗ್ರಹದಾಯಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಅದೆಷ್ಟೋ ಭಕ್ತರು, ಸಜ್ಜನರು, ಸದ್ಭಕ್ತರು ಗುರುಕರುಣಾಮೃತ ಧಾರೆಯನ್ನು ಸವಿದು ಕೃತಾರ್ಥರಾದಂಥ ಈ ಸನ್ನಿವೇಶವನ್ನು ಕೇಳಿ ನಾವು ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ಶಿರಬಾಗ್ತಾ ಇದ್ದೇವೆ, ಶರಣಾಗಿದ್ದೇವೆ. ಪೂರ್ಣ ಚಂದ್ರೋದಯದಿಂದ ಸಮುದ್ರಕ್ಕೆ ಭರತಿ ಉಂಟಾಗುವ ಹಾಗೆ ಎಷ್ಟೋ ಮಹಿಮೆಗಳನ್ನು ನಾವು ಕೇಳಿ ನಮ್ಮ ಪರಿಶುದ್ಧ ಅಂತರಂಗದ ಶರಧಿ ಆನಂದದ ಭರತಿಯನ್ನು ಹೊಂದಿ ಸಂತೃಪ್ತವಾಗ್ತಾ ಇದೆ ಹೇಳಿದರೆ ತಪ್ಪಲ್ಲ. ಗುರು ಮತ್ತು ಭಕ್ತರ ಆಂತರಂಗಿಕವಾದ ಸಂಬಂಧದ ಸೊಗಸು ಏನು ಹೇಳುವುದನ್ನು ನಾವು ಈ ಮಹಾಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ. ಆಕಾಶದಲ್ಲಿರುವಂಥ ಸೂರ್ಯನು ತನ್ನ ಸಹಸ್ರಾರು ಕಿರಣಗಳೆಂಬ ಕೈಗಳಿಂದ ಭೂಮಿಯನ್ನು ಮುಟ್ಟುವ ಹಾಗೆ ನಮ್ಮ ಸದ್ಗುರುಗಳಾದಂಥ ಶ್ರೀ ಗುರುದಾಸ ಸ್ವಾಮಿಗಳವರು ಬರೆದಂಥ ಶ್ರೀ ಶ್ರೀಧರ ಮಹಾಚರಿತ್ರೆಯೇ ಎಂಬ ಗ್ರಂಥ ಸೂರ್ಯನಿಂದ ಬಂದಂಥ ಅನೇಕ ಅನಂತಾನಂತ ಮಹಿಮಾ ಕಿರಣಗಳ ಪ್ರಕಾಶ ನಮ್ಮೆಲ್ಲರ ಹೃದಯವನ್ನು ಮುಟ್ಟಿ ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಬಿಡಿಸ್ತಾ ಇದೆ ಹೇಳ್ಬೋದು. ಗುರುಭಕ್ತಿ ಪರಮಶ್ರೇಷ್ಠ ಹೇಳುವಂಥ ಶುದ್ಧ ಅರಿವು ಈ ಮಹಾಚರಿತ್ರೆಯ ಶ್ರವಣದಿಂದ ನಮ್ಮಲ್ಲಿ ದೃಢವಾಗ್ತಾ ಇದೆ ಅಂದರೆ ತಪ್ಪಲ್ಲ. ಮಲಯಾಚಲದಿಂದ ಬೀಸುವಂಥ ಸುಗಂಧಮಯವಾದ ತಂಗಾಳಿಯಿಂದ ಮನಸ್ಸಿಗೆ ಹೆಚ್ಚಿನ ಆಹ್ಲಾದ ಆಗುವ ಹಾಗೆ ಭಕ್ತಿ ಮಹಿಮೆಗಳಿಂದ ತುಂಬಿದ ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಪ್ರತಿ ಅಕ್ಷರಗಳ ತಂಗಾಳಿಯ ಅಲೆ ನಮ್ಮ ಅಂತರಂಗದಲ್ಲಿ ಒಂದು ವಿಶಿಷ್ಟವಾದ ಆನಂದವನ್ನು ಉಂಟು ಮಾಡ್ತಾ ಇದೆ. ಭಕ್ತರ ಕುರಿತಾಗಿರುವ ಶ್ರೀ ಶ್ರೀಧರ ಸ್ವಾಮಿಗಳ ಸದಯ ಹೃದಯ ಅದೆಷ್ಟು ಕರುಣ ಜಲದಿಂದ ಭಕ್ತರ ಮನಸ್ಸುಗಳಿಗೆ ಸಾಂತ್ವನ ನೀಡಿ ಸದಾನುಗ್ರಹವನ್ನು ಮಾಡುತ್ತಾ ಇತ್ತು ಹೇಳುವುದು ನಮಗೆ ಈ ಚರಿತ್ರೆಯಿಂದ ತಿಳಿದು ಬಂದಿದೆ. ಗುರುವಿನಧಿಕದ ತತ್ವವಿಲ್ಲೈ ಗುರುವಿನಂಗ್ರಿಯಳು ಸಕಲ ಸಿದ್ಧಿಯು ಗುರುವಿತಾರಕನೆಂದು ನಿಗಮಮು ಹೊಗಳುವುದು ಮತ್ತೆ. ಧಾತ್ರಿಯಲ್ಲಿ ನೀ ಬಂದೆ ದತ್ತನೆ ಭಕ್ತರಿಗೆ ಪುರುಷಾರ್ಥ ನೀಡಲು ಶರಣರಗ ಸಂಹರಣನೇ ನೀ ತಂದೆ ಗುರುರಾಯ. ಇಂತಹ ಆಧ್ಯಾತ್ಮಿಕ ಸಂಜೀವಿನಿಯನ್ನು ಹೊತ್ತು ತಂದು ನಮ್ಮ ಹೃದಯಾಂತರಾಳಕ್ಕೆ ಮುಟ್ಟಿಸ್ತಾ ಇರುವಂಥ ನಮ್ಮ ಸದ್ಗುರುಗಳಿಂದ ವಿರಚಿತವಾದ ಭಗವಾನ್ ಶ್ರೀ ಶ್ರೀಧರರ ಮಹಾಚರಿತ್ರೆ ಎಂಬ ಸದ್ಗ್ರಂಥಕ್ಕೆ ನಾವೆಲ್ಲರೂ ಈ ಸಮಯದಲ್ಲಿ ಭಕ್ತಿಯಿಂದ, ಪ್ರೀತಿಯಿಂದ, ಪ್ರೇಮ ಭಾವದಿಂದ ನಮಸ್ಕರಿಸಿ ಮುಂದಿನ ಕಥಾಭಾಗವನ್ನು ಶ್ರವಣ ಮಾಡಬೇಕಾಗಿದೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರ ತಾಲೂಕಿನ ಬೆಲಗುಂಜಿ ಕ್ಷೇತ್ರಕ್ಕೆ ಹೋಗ್ತಾರೆ. ಬೆಲಗುಂಜಿ ಇದು ಪುರಾತನವಾದ ಸ್ಥಳ.
ಅಲ್ಲಿ ಕಮಲೇಶ್ವರ ಮಂದಿರ ಇದೆ. ಅಲ್ಲಿ ಬಂದ ಯಾತ್ರಿಕರಿಗೆ ತೀರ್ಥ ಸ್ನಾನ ಮಾಡಲಿಕ್ಕಾಗಿ ಒಂದು ವಿಶಾಲವಾದ ಕೆರೆಯೂ ಇದೆ. ಸುತ್ತ ವಿಶಾಲವಾದ ವೃಕ್ಷಗಳಿವೆ. ಆ ಎಲ್ಲ ವೃಕ್ಷಗಳ ಬೆಲದಲ್ಲಿ ಪಕ್ಷಿಗಳೂ ನೆಲೆಸಿದ್ವಂತೆ. ಪ್ರಾತಃ ಕಾಲದಲ್ಲಿ ಪಕ್ಷಿಗಳ ಕೂಜನ ಅಂದರೆ ಗಾಯನ ಕೇಳಿಬರುವಂಥ ಸುಂದರ ತಾಣ ಅದಾಗಿತ್ತಂತೆ. ಹಿಗೇಹಳ್ಳಿಯ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳ ಗುರುಗಳಾದಂಥ ಪರಮಾನಂದರು ಅಲ್ಲಿ ತಮ್ಮ ತಪವನ್ನು ಆಚರಿಸಿದ್ರಂತೆ. ನಮ್ಮ ಗುರುಗಳು ತಪಸ್ಸನ್ನು ಆಚರಿಸಿದಂಥ ಆ ಸ್ಥಳದಲ್ಲಿಯೇ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳು ಕೆಲವು ಕಾಲ ತಪಸ್ಸನ್ನು ಆಚರಿಸಿ ತಮ್ಮ ಗುರುವಿನ ತಪೋಭೂಮಿಯನ್ನು ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಅಲ್ಲಿರುವ ದೇವಾಲಯದ ಲಿಂಗವನ್ನು ಪುನಃ ಪ್ರತಿಷ್ಠಾಪಿಸಿ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿದ್ರಂತೆ. ಪ್ರತಿ ವರ್ಷ ಅಲ್ಲಿ ಶ್ರೀ ರಾಮನವಮಿ ಉತ್ಸವ, ರಥೋತ್ಸವ ಎಲ್ಲ ನಡೀತಾ ಇದ್ವು. ಅಲ್ಲಿಗೆ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸಿ ಆ ಕಮಲೇಶ್ವರನಿಗೆ ಅಭಿಷೇಕಾದಿಗಳನ್ನು ಮಾಡಿ ದೇವಕಲೆಯನ್ನು ತುಂಬಿ ಅಲ್ಲಿರುವ ಭಕ್ತರನ್ನೆಲ್ಲ ಅನುಗ್ರಹಿಸಿ ಅಲ್ಲಿಯೇ ಹತ್ತಿರ ಇರುವಂಥ ನೀಚಡಿ ಎಂಬ ಊರಿಗೆ ಹೋದರಂತೆ. ನೀಚಡಿ ಎಂಬ ಆ ಹಳ್ಳಿಯಲ್ಲಿ ಇರುವಂಥ ಭಕ್ತರ ಮನೆಗಳಲ್ಲಿ ಪಾದಪೂಜೆಯನ್ನು ಸ್ವೀಕರಿಸ್ತಾ ನೀಲಕಂಠ ಮಹಾಗಣಪತಿ ಇರುವಂಥ ಸ್ಥಳಕ್ಕೆ ಬಂದರಂತೆ. ಅಲ್ಲಿ ಮೊದಲು ಪೂಜಾ ವಿನಿಯೋಗಗಳು ಸರಿಯಿಲ್ಲದೆ, ಗುಡಿಯೂ ಸಹ ಇಲ್ಲದೆ ಒಂದು ಕಟ್ಟೆ ಮೇಲೆ ದೇವರ ವಿಗ್ರಹವನ್ನು ಇಟ್ಟಿದ್ದರಂತೆ. ಅಷ್ಟೊಂದು ದೊಡ್ಡ ಗ್ರಾಮವಾಗಿದ್ದರೂ ಕೂಡ ಯಾರೂ ಶ್ರೀ ಗಣಪತಿ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಪ್ರಯತ್ನ ಮಾಡದೇ ಇರುವುದನ್ನು ಕಂಡು ಶ್ರೀ ಶ್ರೀಧರರಿಗೆ ಬಹಳ ಬೇಸರ ಅನ್ನಿಸ್ತಂತೆ. ದೇವರು ಮಾತನಾಡದೇ ಇದ್ದರೂ ಭಕ್ತರಿಗೆ ಅವನು ಮಾತನಾಡುವಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆದರೂ ಕೆಲವು ಗ್ರಾಮಗಳಲ್ಲಿ ದೇವರ ಕುರಿತು ಅಲ್ಪ ಭಾವನೆ ಉಂಟಾಗಿದೆ. ಇದಕ್ಕೆ ಕಾರಣ ಏನು ನೋಡಿ ಯೋಚಿಸಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಗಣಪತಿಯ ವಿಗ್ರಹದ ಹತ್ತಿರ ಹೋಗಿ ವಿಗ್ರಹವನ್ನು ತಮ್ಮ ಅಮೃತ ಹಸ್ತದಿಂದ ಸ್ಪರ್ಶ ಮಾಡಿ, ಹೇ ಸಿದ್ಧಿವಿನಾಯಕ, ನೀನು ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥವನು, ಸಕಲ ಸಾಮರ್ಥ್ಯದಿಂದ ಒಡಗೂಡಿದ ದಿವ್ಯ ಸ್ವರೂಪನು ನೀನು. ಹೇ ಮಹಾಗಣಪತಿ, ಯಾಕೆ ಇಷ್ಟೊಂದು ಸುಷುಪ್ತಾವಸ್ಥೆಯಲ್ಲಿ ನೀನು ಕುಳಿತುಕೊಂಡಿದ್ದಿ? ಇಷ್ಟೊಂದು ಸ್ಥೂಲವಾದ ಹೊಟ್ಟೆಯನ್ನು ಇಟ್ಟುಕೊಂಡು ಯಾಕೆ ಉಪವಾಸ ಮಾಡ್ತಾ ಇದ್ದಿ? ಇನ್ನಾದರೂ ನಿನ್ನ ಸಾಮರ್ಥ್ಯವನ್ನು ತೋರಿಸಿ ಈ ಕ್ಷೇತ್ರ ಜಾಗೃತಾವಸ್ಥೆಗೆ ಬರುವ ಹಾಗೆ ಮಾಡಿಕೋ ಹೇಳಿ ಗಣಪತಿ ವಿಗ್ರಹದ ಹೊಟ್ಟೆಯ ಮೇಲೆ ತಮ್ಮ ಹಸ್ತಸ್ಪರ್ಶ ಮಾಡಿ ಆ ಗಣಪತಿಯ ವಿಗ್ರಹದಲ್ಲಿ ದಿವ್ಯ ದೇವಕಲೆಯನ್ನು ತುಂಬಿದ್ರಂತೆ. ಆ ಗ್ರಾಮದ ಜನರಿಗೆ ಸುವರ್ಣ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿ, ಭಕ್ತರೇ, ಜೀರ್ಣೋದ್ಧಾರದ ಕಾರ್ಯದಲ್ಲಿ ಮುಂದಾಗಬೇಕು. ನೀವು ನಿಮಿತ್ತ ಮಾತ್ರರಾದರೂ ಸಾಕು, ಎಲ್ಲವನ್ನೂ ಆ ಗಣಪತಿ ನೋಡಿಕೊಡ್ತಾನೆ, ನಡೆಸ್ತಾನೆ ಹೇಳಿ ಅಭಿವೃದ್ಧಿ ಕಾರ್ಯದಲ್ಲಿ ತತ್ಪರರಾಗಲಿಕ್ಕಾಗಿ ಅಪ್ಪಣೆ ಮಾಡಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಹೇಳಿಕೆಯಂತೆ ಶ್ರೀ ಗಣಪತಿಗೆ ಮಂದಿರವಾಗಿ ಈಗಲೂ ಸಹ ದೂರದಿಂದ ಕೆಲವು ಭಕ್ತರು ಬಂದು ಹರಕೆ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ. ನಂತರ ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರದ ಸಮೀಪ ಇರುವಂಥ ಕಲ್ಮನೆ ಎಂಬ ಗ್ರಾಮಕ್ಕೆ ಭಕ್ತರ ಪ್ರಾರ್ಥನೆಯಂತೆ ಆಗಮಿಸಿದರಂತೆ. ಅಲ್ಲಿ ಮೃತ್ಯುಂಜಯರಾವ್ ಎಂಬ ಭಕ್ತನ ಮನೆಯಲ್ಲಿ ಪಾದಪೂಜೆಯನ್ನು ಸ್ವೀಕಾರ ಮಾಡಿ ಆ ಗ್ರಾಮದಲ್ಲಿರುವ ದೇವರ ಗುಡಿಯೊಂದನ್ನು ನೋಡಿ ಅಲ್ಲಿಗೆ ಹೋದರಂತೆ. ಅಲ್ಲಿ ಒಂದು ವಿಗ್ರಹವೂ ಕೂಡ ಇರದೆ ಕೇವಲ ಉತ್ಸವ ಮೂರ್ತಿ ಮತ್ತು ಒಂದು ಕಲ್ಲನ್ನು ಆ ಗುಡಿಯೊಳಗೆ ಇಟ್ಟಿದ್ದರಂತೆ. ಅದನ್ನು ನೋಡಿದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಗ್ರಾಮಕ್ಕೆ ಬರುವ ಮಹಾರೋಗಾದಿಗಳನ್ನು ಮತ್ತು ತಾಪತ್ರಯಗಳನ್ನು ತಡೆದು ಗ್ರಾಮಕ್ಕೆ ಚಿರಶಾಂತಿಯನ್ನು, ಸದಾ ನೆಮ್ಮದಿಯನ್ನು, ಸಮಾಧಾನವನ್ನು ನೀಡಲಿಕ್ಕಾಗಿ ಗ್ರಾಮದಲ್ಲೊಂದು ಮಂದಿರ ಇರಬೇಕು. ಆ ಮಂದಿರದಲ್ಲಿರುವ ದೇವರನ್ನು ನೀವು ಎಷ್ಟು ವಿಶೇಷವಾಗಿ ಭಕ್ತಿಯಿಂದ ಪೂಜಿಸ್ತೀರೋ ಅಷ್ಟು ಸತ್ಫಲವನ್ನು ನೀವು ಪಡ್ಕೊಳ್ತೀರಿ ಹೇಳಿ ಹೇಳ್ತಾರಂತೆ. ಶ್ರೀಕೃಷ್ಣನು ನಿಮ್ಮ ಗ್ರಾಮದಲ್ಲಿ ಉಪವಾಸದಿಂದ ಇದ್ದಾನೆ. ದೇವರನ್ನು ಉಪವಾಸದಲ್ಲಿರಿಸಿ ನೀವು ನಿದ್ರೆ ಆಹಾರಗಳಲ್ಲಿ ಕಾಲ ಕಳೆಯುತ್ತಾ ಇರುವುದು ಅದು ಧರ್ಮ ಅಲ್ಲ. ಗ್ರಾಮದಲ್ಲಿ ಇಷ್ಟೊಂದು ಬ್ರಾಹ್ಮಣರ ಮನೆಗಳಿವೆ. ಈ ಸ್ಥಿತಿ ಆಗಬಾರದು. ನಿಮ್ಮೆಲ್ಲರಿಗೆ ಭಗವಂತನ ಕೃಪೆ ಬೇಕು, ಆದರೆ ದೇವರ ಸೇವೆ ಬೇಡವೇ ನಿಮಗೆ? ಇನ್ನಾದರೂ ನೀವು ಎಚ್ಚರಗೊಳ್ಳಬೇಕು. ಗೋಪಾಲಕೃಷ್ಣನ ಮೂರ್ತಿಯೊಂದನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಬೇಕು. ನಿತ್ಯೋತ್ಸವ ತದಾ ತೇಷಾಂ ನಿತ್ಯಶ್ರೀ ನಿತ್ಯ ಮಂಗಲಂ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನಂ ಹರಿ. ಮಂಗಲ ಸ್ವರೂಪಿಯಾದಂಥ ಭಗವಾನ್ ಶ್ರೀಹರಿ ಯಾರ ಹೃದಯದಲ್ಲಿ ನೆಲೆಸಿರ್ತಾನೋ ಅದು ಮೊದಲುಗೊಂಡು ಅವರಿಗೆ ದಿನದಿನವೂ ಸಂತೋಷವೇ ಸಿಗ್ತದೆ, ಆನಂದವೇ ಉಂಟಾಗ್ತದೆ, ದಿನದಿನವೂ ಮಂಗಲವೇ ಉಂಟಾಗ್ತದೆ. ಶ್ರೀಕೃಷ್ಣನ ಸೇವೆಯಿಂದ ಎಲ್ಲ ಕಾಮನೆಗಳೂ ಪೂರ್ಣವಾಗ್ತಾವೆ ಹೇಳಿ ಅಪ್ಪಣೆ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಸಾಗರ ಪ್ರಾಂತದಲ್ಲಿ ಭಕ್ತರ ಮನೆಗೆ ಪಾದಪೂಜೆಗೆ ಹೋಗಿರುವಂಥ ಸಮಯ ಶಿಗೇಹಳ್ಳಿ ಮಠದ ಪಾರುಪತ್ಯಗಾರನೊಬ್ಬನು ಶಿಗೇಹಳ್ಳಿ ಮಠದ ಕಡೆಗೆ ಬಹಳ ದಿನಗಳಿಂದ ಶ್ರೀ ಶ್ರೀಧರ ಸ್ವಾಮಿಗಳು ಬರಲೇ ಇಲ್ಲ. ಶ್ರೀ ಶಿವಾನಂದ ಸರಸ್ವತಿ ಸ್ವಾಮಿಗಳ ಅಭಿಮಾನ ಶ್ರೀಧರರಿಗೆ ಇದ್ದಾಗೆ ಕಾಣಿಸ್ತಾ ಇಲ್ಲ ಹೇಳಿ ಹೇಳಿಬಿಟ್ಟಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆ ಪಾರುಪತ್ಯಗಾರನ ಹಠದ ಸ್ವಭಾವವನ್ನು ನೋಡಿ ತಮ್ಮ ದೇಹದ ಆಯಾಸವನ್ನು ಗಮನಿಸದೆ
ಈಗಲಾದರೂ ಇವನಿಗೆ ಸದ್ಭಕ್ತಿ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಗುಣ ಬರ್ಬೋದು ಹೇಳಿ ಅವನ ಇಚ್ಛೆಯನ್ನು ಪೂರ್ಣ ಮಾಡೋದಕ್ಕಾಗಿ ಇಂದು ಶೀಗೇಹಳ್ಳಿ ಮಠದಲ್ಲಿ ಭಿಕ್ಷೆ ಸ್ವೀಕಾರ ಮಾಡಿದ ಹೊರತು ಮತ್ತೆಲ್ಲಿಯೂ ನಾನು ಭಿಕ್ಷೆ ಸ್ವೀಕಾರ ಮಾಡೋದಿಲ್ಲ ಹೇಳಿ ನೇರವಾಗಿ ಶೀಗೇಹಳ್ಳಿ ಮಠಕ್ಕೆ ಆಗಮಿಸಿದ್ರಂತೆ. ಆದರೆ ಮಠದಲ್ಲಿ ಭಿಕ್ಷೆಗಾಗಲಿ ಅಥವಾ ಬಂದಂಥ ಭಕ್ತರಿಗಾಗಲಿ ಏನು ಸಂಗ್ರಹಾದಿಗಳು ಇರಲಿಲ್ಲ. ಆ ವೇಳೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಜೊತೆಗೆ ನಾರಾಯಣ ಬೋಬಾ ಎಂಬ ಸಜ್ಜನಗಡದ ವೃದ್ಧ ಸಾಧಕರಿದ್ದರಂತೆ. ಶ್ರೀಧರ ಸ್ವಾಮಿಗಳು ತಮ್ಮ ಲೀಲೆಯಿಂದ ಎಲ್ಲ ಸಂಗ್ರಹವೂ ಒದಗುವ ಹಾಗೆ ಮಾಡ್ತಾರೆ. ಮಠಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸಿದ ಕೂಡಲೇ ಕಾಮಧೇನು ಕಲ್ಪ ವೃಕ್ಷಗಳೆಲ್ಲ ಬಂದಂತೆ ಆದುವಂತೆ ಎಲ್ಲವೂ ಶ್ರೀ ಗುರುಮಹಿಮೆಯಿಂದ ಪೂರ್ಣವಾದವು. ಶ್ರೀ ಶ್ರೀಧರ ಸ್ವಾಮಿಗಳು ಆ ವರ್ಷದ ದಾಸನವಮಿ ಉತ್ಸವವನ್ನು ಶ್ರೀ ಕ್ಷೇತ್ರ ಶೀಗೇಹಳ್ಳಿಯಲ್ಲಿಯೇ ಆಚರಿಸಬೇಕು ಹೇಳಿ ನಿರ್ಧಾರ ಮಾಡಿದರಂತೆ. ಶೀಗೇಹಳ್ಳಿಯಲ್ಲಿ ದಾಸನವಮಿ ಉತ್ಸವವನ್ನು ಆಚರಿಸುತ್ತಾರೆ ಹೇಳುವ ಸುದ್ದಿಯನ್ನು ತಿಳಿದು ಪೂರ್ವ ಸಿದ್ಧತೆಗಾಗಿ ಅನೇಕ ಗುರುಭಕ್ತರು, ಸಜ್ಜನರು ಎಲ್ಲರೂ ಬಂದು ಎಲ್ಲ ಸಿದ್ಧತೆಗಳನ್ನು ಮಾಡಿ ಮಠವನ್ನು ಅಲಂಕರಿಸಿದರಂತೆ. ಉತ್ಸವಕ್ಕೆ ಧಾನ್ಯಾದಿಗಳ ಸಂಗ್ರಹ ಎಲ್ಲ ಆಯಿತು. ಉತ್ಸವ ಆರಂಭವಾಯಿತು. ಸಮುದ್ರಕ್ಕೆ ತೆರೆಗಳು ಬರುವ ಹಾಗೆ ಶೀಗೇಹಳ್ಳಿ ಮಠಕ್ಕೆ ಸಜ್ಜನರು, ಸದ್ಭಕ್ತರು ಬರಲಿಕ್ಕೆ ಶುರು ಮಾಡಿದರು. ಕೆಲವು ವಾಹನಗಳಿಗೆಲ್ಲ ಶ್ರೀಧರ ಯಾತ್ರೆ ಎಂಬ ಫಲಕವನ್ನು ಹಚ್ಚಿಕೊಂಡು ಬರುವ ಭಕ್ತರನ್ನು ಕರೆದುಕೊಂಡು ಬರ್ತಿದ್ರಂತೆ. ಉತ್ಸವದ ವೇಳೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಪ್ರವಚನವನ್ನು ಮಾಡ್ತಿದ್ರು. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ಮಹಿಮೆಯೂ ನಡೀತು. ಶ್ರೀ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಅಲ್ಲಿ ಇರುವುದರಿಂದ ಮಠಕ್ಕೆ ಅಸಂಖ್ಯ ಭಕ್ತರು ಬರಲಿಕ್ಕೆ ಶುರು ಮಾಡಿದರು. ಅದರಿಂದ ಸಂಗ್ರಹಿಸಿ ಇಡಲ್ಪಟ್ಟಂಥ ಧಾನ್ಯ ಖಾಲಿಯಾಗ್ತಾ ಬಂತು. ಸೇವಕರಿಗೆಲ್ಲ ಭಯ ಆಯಿತು, ಗಾಬರಿಗೊಂಡರು. ಧಾನ್ಯವನ್ನು ತರುವುದಕ್ಕಾಗಿ ಶಿರಸಿ ನಗರಕ್ಕೆ ಬಂದಂತೆ. ಧಾನ್ಯ ನಿಯಂತ್ರಣದ ವೇಳೆ ಅದಾದ್ದರಿಂದ ಧಾನ್ಯ ಅಷ್ಟು ಸುಲಭದಲ್ಲಿ ಸಿಗ್ತಿರಲಿಲ್ಲ. ಶೀಗೇಹಳ್ಳಿ ಮಠದಲ್ಲಿ ಆ ವೇಳೆಯಲ್ಲಿ 1 ಮೂಟೆ ಅಕ್ಕಿ ಮಾತ್ರ ಇತ್ತಂತೆ. ಆದರೆ ಮಧ್ಯಾಹ್ನದ ಆ ಸಮಯದಲ್ಲಿ ಸಹಸ್ರಾರು ಭಕ್ತರು ಪ್ರಸಾದ ಭೋಜನಕ್ಕಾಗಿ ಬಂದಿದ್ದರು. ಅದು ಖರ್ಚಾಯಿತು. ಧಾನ್ಯ ತರಲಿಕ್ಕಾಗಿ ಶಿರಸಿಗೆ ಬಂದ ಸೇವಕರು ಧಾನ್ಯ ಸಿಗದೆ ಹುಡುಕ್ತಲೇ ಇದ್ದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಯಾರಿಗೂ ಏನನ್ನು ಹೇಳದೆ ಶಾಂತರಾಗಿ ಕುಳಿತುಕೊಂಡಿದ್ದರು. ಮಠದಲ್ಲಿ 1 ಅಕ್ಕಿಯ ಮೂಟೆ ಮಾತ್ರ ಹಾಗೆ ಇತ್ತಂತೆ. ಆದರೆ ಬಹಳ ಜನರು ಅಲ್ಲಿ ಸೇರಿಕೊಂಡಿದ್ದರಿಂದ ಯಾರಿಗೂ ಅದು ಗೊತ್ತೇ ಆಗಲಿಲ್ಲ. ಪಾಕಶಾಲೆಗೆ ಆ ದಿನ ಸಾಕಾಗುವಷ್ಟು ಧಾನ್ಯದ ಚೀಲವನ್ನು ಒಬ್ಬನ ತಂದು ಉತ್ಸವದ ಮೇಲ್ವಿಚಾರಕರು ಕಳಿಸಿದ್ದಾರೆ ಹೇಳಿ ತಂದಿಟ್ಟು ಹೋದಂತೆ. ಮಧ್ಯಾಹ್ನ ಸಹಸ್ರಾರು ಜನರಿಗೆ ಸಂತರ್ಪಣೆಯಾಯಿತು. ಧಾನ್ಯ ಸಂಗ್ರಹಕ್ಕಾಗಿ ಹೋದಂಥ ಉತ್ಸವದ ಮೇಲ್ವಿಚಾರಕನು ಶಿರಸಿಯಿಂದ ಧಾನ್ಯ ಸಂಗ್ರಹಿಸಿಕೊಂಡು ಬರ್ತಾನೆ. ಮಧ್ಯಾಹ್ನದ ವೇಳೆಯಲ್ಲಿ ಧಾನ್ಯವನ್ನು ಪಾಕಶಾಲೆಗೆ ಯಾರು ತಂದಿರಬಹುದು ಹೇಳಿ ವಿಚಾರ ನಡೆಸ್ತಾರೆ. ಆದರೆ ಯಾರೂ ಕಳಿಸಿರಲಿಲ್ಲ. ಅದು ಗೊತ್ತಾಯಿತು. ಇದು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಲೀಲೆಯಲ್ಲಿ ಎಲ್ಲರಿಗೂ ತಿಳಿತು. ಶ್ರೀ ಗುರುಭ್ಯೋ ನಮಃ. ಕೊಳಗೆ ಬೀಸಿನ ಸಹಜಾನಂದ ಅವಧೂತರು ಬಂದು ಒಂದು ದಿನ ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಹೋದರಂತೆ. ಅಲ್ಲಿ ಅವರು ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕು ಹೇಳಿ ಸಂಕಲ್ಪ ಮಾಡಿದರು. ಅದರಂತೆ ಶ್ರೀ ಶ್ರೀಧರ ಸ್ವಾಮಿಗಳಿಂದ ಶಿಲಾನ್ಯಾಸ ಆಗಬೇಕು ಪ್ರಾರ್ಥಿಸಿದ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಅಮೃತಾಸ್ತ್ರದಿಂದ ಶಿಲಾನ್ಯಾಸ ಮಾಡಿ ಪುನಃ ಉತ್ಸವದ ನಿಮಿತ್ತ ಶೀಗೇಹಳ್ಳಿಗೆ ಬಂದರಂತೆ. ಶೀಗೇಹಳ್ಳಿಯಲ್ಲಿ ಮಾಘ ಮಾಸದ ಪಾಡ್ಯದಿಂದ ಉತ್ಸವ ಆರಂಭವಾಗಿ 3-4 ದಿನಗಳು ಕಳೆದಿರಬಹುದಂತೆ ಸಜ್ಜನಗಡದಿಂದ ಅಲ್ಲಿಯ ಸೇವಕರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕರೆದುಕೊಂಡೋಗಲಿಕ್ಕಾಗಿ ಬಂದರಂತೆ. ಆ ವೇಳೆಯಲ್ಲಿ ಉತ್ಸವಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಹೋಗದಿದ್ದರೆ ಅಲ್ಲಿ ಉತ್ಸವ ನಡೆಸಲಿಕ್ಕೆ ಅಷ್ಟೊಂದು ಅನುಕೂಲ ಇರಲಿಲ್ಲ. ಆ ಪ್ರಾಂತದಲ್ಲೆಲ್ಲ ಶ್ರೀ ಶ್ರೀಧರ ಮಹಾರಾಜರು ದಾಸನವಮಿ ಉತ್ಸವಕ್ಕೆ ಬರ್ತಾ ಇದ್ದಾರೆ ಹೇಳಿ ಪ್ರಚಾರವನ್ನು ಮಾಡಿಕೊಂಡಿದ್ದರಂತೆ. ಸಜ್ಜನಗಡದ ಸೇವಕರು ಬಂದು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ, ಸ್ವಾಮಿ, ತಾವು ಈಗ ಸಜ್ಜನಗಡಕ್ಕೆ ಬರದೇ ಇದ್ದರೆ ಉತ್ಸವಕ್ಕೆ ಕಳೆಯೇ ಇಲ್ಲ, ಉತ್ಸವ ನಿಂತೋಗ್ಬಿಡ್ತದೆ ಇಲ್ಲಿ ಪ್ರಾರ್ಥಿಸಿದ್ದಾರೆ. ತಮ್ಮ ಗುರುಸ್ಥಾನದಲ್ಲಿ ಉತ್ಸವ ನಿಲ್ಲಬಾರದು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳು ತಾನು ಬರ್ತೇನೆ ಹೇಳಿ ಒಪ್ಪಿಗೆ ಕೊಟ್ಟರಂತೆ. ಗುರುಸ್ಥಾನದ ಉತ್ಸವ ಸಾಂಗವಾಗಿ ಸುಗಮದಿಂದ ನೆರವೇರಬೇಕು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳು ಸಜ್ಜನಗಡಕ್ಕೆ ಹೊರಡುವ ವಿಚಾರವನ್ನು ಮಾಡ್ತಾರೆ. ಶ್ರೀಧರ ಸ್ವಾಮಿಗಳು ಶೀಗೇಹಳ್ಳಿ ಮಠದಲ್ಲಿರುವಂಥ ಸಮಯ ಒಂದು ದಿನ ಏನಾಯಿತು ಕೇಳಿದರೆ, ಅಂಗಳದ ಸಮೀಪವೇ ಇರುವಂಥ ಹುಲ್ಲಿನ ಗೊಣಬೆಗೆ ಬೆಂಕಿ ಹತ್ಕೊಂಡು ಬಿಡ್ತಂತೆ. ಬೆಂಕಿ ಅತೀ ದೊಡ್ಡದಾಗಿ ಪ್ರಜ್ವಲಿಸ್ತು. ಮಠದ ಮುಂದಿನ ಅಂಗಳದಲ್ಲಿರುವ ಚಪ್ಪರಕ್ಕೆ ಬೆಂಕಿ ಸ್ಪರ್ಶ ಆಗಿಬಿಡ್ತು. ಅಗ್ನಿಯ ಜ್ವಾಲೆಯ ಸುಳಿಗಳು ಮಠದ ಒಳಗೆ ಬರಲಿಕ್ಕೆ ಆರಂಭಿಸಿದ್ವಂತೆ. ಭಕ್ತ ಜನರೆಲ್ಲ ಭಯಪಟ್ಟುಬಿಟ್ರಂತೆ.
ಗಾಬರಿಯಿಂದ ಕೆರೆಯಿಂದ ನೀರನ್ನು ತಂದು ಹಾಕಿದಾಗ ಅಗ್ನಿ ಮತ್ತಷ್ಟು ಪ್ರಜ್ವಲಿಸಲಿಕ್ಕೆ ಶುರುವಾಯಿತಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ಅಂಗಳಕ್ಕೆ ಬಂದು ಮಹಾಲೀಲೆಯೊಂದನ್ನು ತೋರಿಸ್ತಾರೆ. ಲೀಲೆಯ ತೋರಿದ ಗುರುನಾಥ ಅನಲವನ್ನು ಆರಿಸಿದನು ದತ್ತ. ಲೀಲೆಯ ತೋರಿದ ಗುರುನಾಥ ಅಗ್ನಿಯನ್ನು ಆರಿಸಿದನು ದತ್ತ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ನೀಯು ಹರಡಲು ಮಠದಾವಾರ ಭವಜನ ಗೈದರು ಹಾಹಾಕಾರ. ಅಗ್ನಿಯು ಹರಡಲು ಮಠದಾವಾರ ಭವಜನ ಗೈದರು ಹಾಹಾಕಾರ. ಸುರಿದರು ಪರಿಪರಿಯಲಿ ಬಹು ನೀರ ಉರಿಯಿತು ಅನಲವು ಬಹು ಜೋರ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಮಾನುಷ ಯತ್ನವದಾಯಿತು ವಿಫಲ ಭೀಕರ ಜ್ವಾಲೆಯೊಳುರಿಯಿತು ಅನಲ. ಮಾನುಷ ಯತ್ನವದಾಯಿತು ವಿಫಲ ಭೀಕರ ಜ್ವಾಲೆಯೊಳುರಿಯಿತು ಅನಲ. ಮಾಡಿರೆ ಗುರುವಿನ ನೆನಪನು ಸಕಲ ಬಹುಜನ ಧಾವಿಸಿ ಬಂದರು ತಾ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಅನಲವು ಎದ್ದಿತು ಮಠದಲ್ಲಿ ಭಾರಿ ಗಾಳಿಯು ಹರಡಿತು ಗಾಳಿಯ ಸೇರಿ. ಅನಲವು ಎದ್ದಿತು ಮಠದಲ್ಲಿ ಭಾರಿ ಗಾಳಿಯು ಹರಡಿತು ಗಾಳಿಯ ಸೇರಿ. ಕೂಗಿದರೆಲ್ಲರೂ ಗುರುವಿನ ಸಾರಿ ಬೇಗದಿ ಗುರು ಸನಿಹಕ್ಕೆ ಬಂದು. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಭಯದಲ್ಲಿ ನಡುಗುತ್ತಲ ಜನರೆಲ್ಲ ಶ್ರೀಧರ ಸದ್ಗುರು ಗತಿ ನಮಗೆಲ್ಲ. ಭಯದಲ್ಲಿ ನಡುಗುತ್ತಲ ಜನರೆಲ್ಲ ಶ್ರೀಧರ ಸದ್ಗುರು ಗತಿ ನಮಗೆಲ್ಲ. ಶ್ರೀಧರ ನಮ್ಮನು ಉಳಿಸಲು ಬಲ್ಲ ಗುರುವಿನ ಹೊರತಿನ್ನೇನಿಲ್ಲ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಜನರ ಕ್ರಂದವ ಕೇಳುತ್ತಲಾಗ ಭರದಿಂದೆದ್ದನು ಸದ್ಗುರು ಬೇಗ. ಜನರ ಕ್ರಂದವ ಕೇಳುತ್ತಲಾಗ ಭರದಿಂದೆದ್ದನು ಸದ್ಗುರು ಬೇಗ. ಕರದಿ ಕಮಂಡಲು ತೀರ್ಥವನಾಗ ಎರೆದನು ಶ್ರೀಧರ ಬಹುಬೇಗ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ತೀರ್ಥವನೆರೆದನು ಶ್ರೀ ಗುರುವರ್ಯ ಅನಲವ ಶಾಂತಗೊಳಿಸಿದನು ಆರ್ಯ. ತೀರ್ಥವನೆರೆದನು ಶ್ರೀ ಗುರುವರ್ಯ ಅನಲವ ಶಾಂತಗೊಳಿಸಿದನು ಆರ್ಯ. ಶ್ರೀಧರ ಗೈದನು ಲೀಲೆಯ ಕಾರ್ಯ ಶ್ರೀ ಗುರು ಯತಿ ದತ್ತಾತ್ರೇಯ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಲೀಲೆಯ ತೋರಿದ ಗುರುನಾಥ ಅನಲವನ್ನಾರಿಸಿದನು ದತ್ತ. ಏನು ಮಾಡಿದರು ಶ್ರೀಧರರು ಕೇಳಿದರೆ ಆ ಅಗ್ನಿಯನ್ನು ಹಾರಿಸಿಬಿಡ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು
ಅಗ್ನಿಯನ್ನು ಕುರಿತು ಹೇಳಿದರಂತೆ, ಶ್ರೀ ಸಮರ್ಥರ ಈ ದಾಸನವಮಿ ಉತ್ಸವದಲ್ಲಿ ವಿಘ್ನ ಮಾಡುವಂಥ ಇಚ್ಛೆ ನಿನಗೆ ಬಂದದ್ಯಾಕೆ? ಎಲ್ಲೂ ಶಾಂತನಾಗೋಳಿ ತೀರ್ಥವನ್ನು ಪ್ರೋಕ್ಷಿಸಿದ್ರಂತೆ. ಆ ಅಗ್ನಿ ಒಮ್ಮೆಲೇ ಶಾಂತವಾಗಿಬಿಡ್ತಂತೆ. ಮಠಕ್ಕಾಗಲಿ ಜನರಿಗಾಗಲಿ ಯಾವ ಅಪಾಯವೂ ಆಗಲಿಲ್ಲ. ಶ್ರೀಧರ ಸ್ವಾಮಿಗಳ ದಿವ್ಯ ಕರದಿಂದ ತೀರ್ಥ ಬಿದ್ದ ಮೇಲೆ ಅಗ್ನಿ ಒಮ್ಮೆಲೇ ಶಾಂತ ಆಗಿರುವುದನ್ನು ನೋಡಿ ಎಲ್ಲರೂ ಶ್ರೀ ಗುರುಗಳ ಮಹಿಮೆ ಅಪಾರ ಹೇಳಿ ಕೊಂಡಾಡಿದರಂತೆ. ಶ್ರೀಧರ ಸ್ವಾಮಿಗಳ ಜೈಘೋಷವನ್ನು ಮಾಡ್ತಾರೆ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಜೈಘೋಷವನ್ನು ಮಾಡಿದರಂತೆ. ಶ್ರೀ ದತ್ತಾತ್ರೇಯ ಸ್ವರೂಪಿಗಳಾದಂಥ ಭಕ್ತ ವಾತ್ಸಲ್ಯಮೂರ್ತಿ ಸದ್ಗುರು ಶ್ರೀಧರ ಸ್ವಾಮಿಗಳ ಶ್ರೀಚರಣಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ಇಂದಿನ ಈ 100ನೆಯ ಭಾಗದ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆ ಎಂಬ ಭಾಗವನ್ನು ಶ್ರೀಧರ ಸ್ವಾಮಿಗಳ ಪಾದ ಪಲ್ಲವಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. ಬ್ರಹ್ಮಚೈತನ್ಯ ಸದ್ಗುರು ಶ್ರೀ ಗುರುದಾಸ ಸ್ವಾಮಿ ಮಹಾರಾಜ್ ಕಿ ಜೈ.